ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಇದು ಮಳೆಗಾಲದಲ್ಲಿ ಸಿಗುವಂಥ ಈ ಸೀಸನ್ನಲ್ಲಿ ಹಳ್ಳಿ ಕಡೆ ಇದು ತೋಟಗಳಲ್ಲಿ ಮತ್ತು ಹೊಲದಲ್ಲಿ ಸಿಕ್ಕೋ ಸೊಪ್ಪು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಸ್ಸೊಪ್ಪು, ಉಳ್ಸಾಂಬಾರು ಎಲ್ಲ ಮಾಡ್ಬೋದು. ಇದರಲ್ಲಿ ನಾವು ಎಲ್ಲ ಥರ ಸೊಪ್ಪು ಹಾಕಿದ್ದೀವಿ, ತಗೊಬಂದಿದ್ದೀನಿ. ಚೆನ್ನಾಗೈತೆ, ಎಲ್ಲ ಚೆನ್ನಾಗಿರ್ತೈತೆ ಟೇಸ್ಟ್ ಅಂದ್ಬಿಟ್ಟು ಎಲ್ಲ ಮಿಕ್ಸು ಸೊಪ್ಪು, ಬೆರ್ಕೆ ಸೊಪ್ಪು ಅಂತೀರ ಹಳ್ಳಿ ಕಡೆ. ಈ ಸೊಪ್ಪು ಬಂದು ಆಣೆ ಸೊಪ್ಪು ಮತ್ತು ಕನ್ನೆ ಸೊಪ್ಪು, ಕೊಮ್ಮೆ ಸೊಪ್ಪು ಎಲ್ಲ ಮಿಕ್ಸು ತಂದಿದ್ದೀವಿ. ಚೆನ್ನಾಗಿರ್ತದೆ ಇದು ಸಾಂಬಾರು ಮಾಡಿದ್ರೆ. ಈ ಸೀಸನ್ನಲ್ಲಿ ಈ ಸೊಪ್ಪು ತುಂಬ ಇದು ಹಳ್ಳಿಗಳ ಕಡೆ ಇದು ತುಂಬಾ ಇಷ್ಟಪಟ್ಟು ಉಳ್ಸೊಪ್ಪು ಸಾಂಬಾರು ಅಂತ ತಿಂತೀರಿ. ನಾವು ತೆಲುಗಲ್ಲಿ ಕರೆಯೋದು ಗುರ್ಗಾಕು ಅಂತ ಕರಿತೀರಿ. ನಿಮ್ಮ ಕಡೆ ಏನಂತ ಕರಿತೀರೋ ಗೊತ್ತಿಲ್ಲ. ಇದು ಎಣ್ಣೆ ಸೊಪ್ಪು ಸಾಂಬಾರು, ಮೊಳಕೆ ಸೊಪ್ಪು. ಇವತ್ತಿದು ಉಳ್ಸೊಪ್ಪು ಮಾಡೋಣ ಅಂದ್ಬಿಟ್ಟು ಊರಿಂದ ಅತ್ತೆ ನಮ್ಮ ಅಕ್ಕ ಸ್ವಲ್ಪ ಕಟ್ಕೊಳ್ಸಿದ್ರು ಸೊಪ್ಪು. ನೋಡಿ, ಇದು ಸೊಪ್ಪು ಯಾವ್ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ಈ ಸೊಪ್ಪಲ್ಲಿ ಉಳ್ಸೊಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂದರೆ, ಮೊದಲಿಗೆ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಒಂದು 3-4 ಸರಿ ತುಂಬ ಚೆನ್ನಾಗಿ ತೊಳಿಬೇಕು ಸೊಪ್ಪು. ಇದು ಕೆಳಗಡೆ ಮೊಳಕೆ ಸೊಪ್ಪು ತುಂಬ ಮಣ್ಣಿರ್ತೈತೆ. ಒಂದು 4 ಸರಿ ತೊಳ್ಕೊರಿ ಸೊಪ್ಪು. ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ತಗೊಂಬಂದು ನೀವು ಮಾಡಿ ನೋಡಿ, ಒಂದು ಸರಿ ಟ್ರೈ ಮಾಡಿ ಸಾಂಬಾರು ಮಾಡೋಕ್ಕೆ. ಈ ಸೊಪ್ಪು ಹಳ್ಳಿಗಳ ಕಡೆ ಸಿಗ್ತೈತೆ, ಸಿಟಿಗಳಲ್ಲಿ ಹೆಚ್ಚಿಗೆ ಮಾರಲ್ಲ. ಹಳ್ಳಿ ಕಡೆಯಿಂದ ಬಂದು ಸಿಟಿಯಲ್ಲಿ ಮಾರ್ಬೋದು. ಒಂದೊಂದು ಕಡೆ ಸಿಗ್ತೈತೆ, ಒಂದೊಂದು ಕಡೆ ಸಿಕ್ಕಲ್ಲ. ನೋಡಿ, ನಿಮ್ಮೂರಲ್ಲಿ ಏನಾದರೂ ಈ ಸೊಪ್ಪು ಸಿಕ್ಕಿದ್ರೆ ಬಿಡಬೇಡ್ರಿ. ಒಂದು ದೊಡ್ಡ ಸೈಜ್ ಆಗೋ ಟೊಮೊಟೊ, ಒಂದು ದೊಡ್ಡ ಸೈಜು ಈರುಳ್ಳಿ, ಒಂದು 7 ಮೆಣಸಿನ್ಕಾಯಿ ಮತ್ತು ಒಂದು ಬೆರಳಷ್ಟು ಗಾತ್ರ ಹುಣಸೆಹಣ್ಣು, ಒಂದು ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಉಪ್ಪೇನು ಹಾಕಲ್ಲ. ಇವಾಗ ಬೇಯಿಸ್ಕೊಂಡು ಒಂದು 2-3 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಹಂಗೆ ಆದರೂ ಬೇಯಿಸ್ಕೊಬೋದು, ಇಲ್ಲ ಕುಕ್ಕರ್ ಮುಚ್ಚಳ ಹಾಕಿ ಬೇಯಿಸ್ಕೊಬೋದು. ನಿಮ್ಗೆ ತುಂಬ ಚೆನ್ನಾಗಿ ಸಾಂಬಾರು ಬೇಕು ಅಂದರೆ ಕುಕ್ಕರ್ ಮುಚ್ಚಳ ಹಾಕಬೇಡಿ. ಇದ್ರ ಒಳಗಡೆ ಬೇಳೆ ಮತ್ತು ಏನು ಆ್ಯಡ್ ಮಾಡಿಲ್ಲ, ಕಾಳು, ಬರೀ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಟೊಮೊಟೊ, ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ. ಉಳ್ಸೊಪ್ಪು ಮಾಡೋದ್ರಿಂದ ಹುಳಿಯಾಗಿರ್ಬೇಕಂತ ಟೊಮೊಟೊನು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಮಾಡಿದ್ದೀನಿ. ಅದಕ್ಕೆ ಮಾವಿನಕಾಯಿ ಬಜಡಿ ಹೊಡೆದಿದ್ರು ಪರವಾಗಿಲ್ಲ, ಹಣ್ಣಾಕಿದ್ರೂ ಪರವಾಗಿಲ್ಲ, ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಸೊಪ್ಪು ಸಾರು ಮತ್ತು ಮಾವಿನಕಾಯಿಗೆ. ನಮ್ಮ ಮನೇಲಿ ಇವತ್ತು ಸೊಪ್ಪು ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೀನಿ. ಬೆಳಗ್ಗೆನೇ ರೈಸು ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ನೀವು ಈ ಸೊಪ್ಪು ಸಿಕ್ಕಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿರ್ತೈತೆ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಹಳ್ಳಿ ಸ್ಟೈಲಿಯಲ್ಲಿ ಉಳ್ಸೊಪ್ಪು ಸಾಂಬಾರು ಈ ಥರ ಇತ್ತು. ಮುದ್ದೆ ಜೊತೆ ಮಾವಿನಹಣ್ಣು, ಬಿಸಿ ಮುದ್ದೆ, ಸೊಪ್ಪು ಸಾರು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಈ ಚಳಿ ಮಳೆಗಾಲಕ್ಕೆ ತುಂಬಾ ಟೇಸ್ಟಾಗಿತ್ತು. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಳ್ಳಿ ಟೇಸ್ಟ್, ಹಳ್ಳಿ ರೆಸಿಪಿಗಾಗಿ ಇವತ್ತೊಂದು ಬ್ಲಾಗ್ ಇಷ್ಟ ಆಗಿತ್ತು.